ಅಯ್ಯೋ ಕಂದಮ್ಮಗಳ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇನ್ನು ವೀಕ್ಷಕರೇ, ನೀವು ಕೂಡ ನಿಮ್ಮ ಮನೆಯಲ್ಲಿ ಇರುವಂತಹ ಮಕ್ಕಳು ಈ ಒಂದು ಆಟಿಸಮ್ ಅಂದರೆ ನರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕಾಯಿಲೆಗೆ ಸಂಬಂಧಪಟ್ಟಂತೆ ಏನಾದರೂ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರಾ? ನಿಮ್ಮ ಮನೆಯಲ್ಲಿ ಇರುವಂತಹ ಮಕ್ಕಳು ಆಕ್ಟಿವ್ ಆಗಿಲ್ವಾ? ನೀವು ಕರೆದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ವಾ? ಅಥವಾ ಅವರಲ್ಲಿ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆಯಾ? ಅಥವಾ ಏನಾದರೂ ನಾವೊಂದು ತೋರಿಸಿದ್ರೆ ಅದನ್ನು ಕಂಡುಹಿಡಿಯೋದಕ್ಕೆ ಕಷ್ಟವನ್ನು ಪಡ್ತಾ ಇದ್ದಾರಾ? ಸೊ ನಿಮ್ಮ ಮನೆಯಲ್ಲಿ ಇರುವಂತಹ ಮಕ್ಕಳು ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ, ಪೋಷಕರು ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸಬೇಕು, ಈ ರೀತಿಯಾದಂತಹ ತೊಂದರೆಗಳೇನಾದರೂ ನಿಮ್ಮ ಮನೆಯಲ್ಲಿ ಇರುವಂತಹ ಮಕ್ಕಳು ಅನುಭವಿಸ್ತಾ ಇದ್ದರೆ ನೀವು ಕೂಡ ಕರೆ ಮಾಡಿ ಡಾಕ್ಟರ್ ಜೊತೆ ಮಾತನಾಡಿ ನಿಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನು ಡಾಕ್ಟರ್ ಬಳಿ ಹೇಳಿಕೊಂಡು ಆನಂತರ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನೀವು ಕೂಡ ಭೇಟಿ ಆಗಬಹುದು. ನಿಮ್ಮ ಮಕ್ಕಳ ಆರೋಗ್ಯದ ಮೇಲೆ ಯಾವ ರೀತಿಯಾಗಿ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಅನ್ನೋದರ ಕುರಿತು ಡೀಟೇಲ್ಸನ್ನು ಪಡೆದುಕೊಳ್ಬಹುದು ಅಂತ ಹೇಳ್ತಾ ಚರ್ಚಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ಮೇಡಮ್, ನೀವು ಹೇಳ್ತಾ ಇದ್ರಿ ಮಕ್ಕಳಿಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ, ನಾವೇನಾದರೂ ಒಂದು ವಸ್ತು ಕೊಟ್ಟರೆ ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡ್ತಾರೆ, ಸೊ ನಾವು ಅವ್ರನ್ನ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಆಮೇಲೆ ಕಾರಣಗಳೇನು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಕಾರಣದ ಬಗ್ಗೆ ತಿಳಿಸ್ಕೊಳ್ತಾ ಹೋಗೋದಾದ್ರೆ, ಹೌದು, ಈ 5 ಡೊಮೇನ್ಸಲ್ಲಿ ಯಾವುದೇ ಒಂದು ವ್ಯತ್ಯಾಸ ಆದ್ರೂ ಅದು ಮಕ್ಕಳಲ್ಲಿ ನಡವಳಿಕೆಯಲ್ಲಿ ವ್ಯತ್ಯಾಸ ಕಾಣಿಸುವಂಥದ್ದು. ಈಗ ಯಾವ ಮಗುವಲ್ಲಿ ಮಾತು ಬರೋದಿಲ್ವೋ ಅದು ಏನಾದರೂ ಹೇಳಬೇಕಂದ್ರೆ, ಈಗ ಕಿವಿ ನೋವು ಆಗ್ತಿದೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಅವಾಗ ಏನು ಮಾಡುತ್ತೆ, ಹೊಡೆಯೋದೋ ಕಚ್ಚೋದೋ ಏನಾದರೂ ತೆಗೆದು ಎಸೆಯೋದೋ ಮಾಡೋವಂಥದ್ದು, ಈ ಥರ ಅಗ್ರೆಸಿವ್ ಬಿಹೇವಿಯರ್ ಕಾಣಿಸ್ಕೊಳ್ಳುತ್ತೆ. ಅದು ಹೇಳೋಕ್ಕಾಗದೇ ಇರೋವಂಥ ಪರಿಸ್ಥಿತಿಯಲ್ಲಿ ಹಾಗೆ ಮಾಡುವಂಥದ್ದು. ಆಟ ಆಡದೇ ಇರೋವಂಥದ್ದು, ಮಕ್ಕಳಲ್ಲಿ ಪ್ಲೇ ತುಂಬ ಮುಖ್ಯವಾದಂಥ ಭಾಗ. ಆ ಪ್ಲೇಯಲ್ಲಿನೂ ಯಾವ ವಯಸ್ಸಿನ ಮಗು ಹೇಗೆ ಆಟ ಆಡ್ತದೆ ಅನ್ನುವಂಥದ್ದು ನೋಡಬೇಕು. ಎಳೆ ಮಗು 6 ತಿಂಗಳು 1 ವರ್ಷದ ಮಕ್ಕಳು ಯಾವುದೋ ಒಂದು ಗಂಟೆನೋ ರ್ಯಾಟೆಲ್ಲೋ ಕೊಟ್ಟರೆ ಅದನ್ನು ತಮ್ಮಷ್ಟಕ್ಕೆ ತಾವೇ ಆಟ ಆಡ್ಕೊಂಡಿರ್ತವೆ. ಬೆಳೀತಾ ಬೆಳೀತಾ ಯಾರಾದರೂ ಮಕ್ಕಳು ಓಡ್ತಾ ಇದ್ದರೆ ಸುಮ್ಮನೆ ಹೀಗೆ ಬಗ್ಗಿ ನೋಡೋಕ್ಕೆ ಇಂಟ್ರೆಸ್ಟ್ ಪಡ್ತವೆ. ಅದಾದಮೇಲೆ ತಾವು ಹೋಗಿ ಸುಮ್ಮನೆ ಓಡಕ್ಕೆ ನೋಡ್ತವೆ. ಅದಾದಮೇಲೆ ಗೊತ್ತಾಗುತ್ತೆ, ಒಂದು ರೂಲ್ಸ್ ಗೇಮ್ ಇದ್ದರೆ, ಹಾವು ಏಣಿ ಆಟ ಇದ್ದರೆ ಅದರಲ್ಲಿ ರೂಲ್ಸ್ ಏನೇನಿದೆ ಅನ್ನೋಂಥದ್ದು ಅರ್ಥ ಆಗುತ್ತೆ. ಹೀಗೆ ಪ್ರತಿಯೊಂದು ವಯಸ್ಸಿಗೂ ಆಟ ಬದಲಾಗ್ತಾ ಹೋಗುತ್ತೆ. ಆದರೆ ಮಗು ಆ ಒಂದೇ ಆಟನೇ ಕಂಟಿನ್ಯೂಸ್ ಆಗಿ ಬೆಳೀತಾನೂ ಅದನ್ನೇ ಇಟ್ಕೋಬೇಕು, ತಾನೊಂದೇ ಆಟ ಆಡೋದು, ತಾನೊಂದೇ ಟಾಯ್ಸ್ ಜೊತೆ ಆಟ ಆಡೋದು ಮಾಡ್ತಾ ಹೋದಾಗ ಅದು ಕ್ವಶ್ಚನ್ ಆಗಿ ಉಳಿದು ಹೋಗುತ್ತೆ. ಆವಾಗ ಅಂಥ ಮಗುನ ನಾವು ನೋಡಬೇಕು, ಮಾತಾಡಬೇಕು, ಇವ್ಯಾಲ್ಯೂಯೇಷನ್ ಮಾಡಬೇಕು ಅಂತ ಹೇಳಿ ಬರೋವಂಥದ್ದು. ಒಂಟಿತನ, ಇದೆಲ್ಲ ಡಿಪ್ರೆಷನ್ನು, ಆ್ಯನ್ಸೈಟಿ ಇವೆಲ್ಲದೂ ಕಾಣಿಸ್ಕೊಳ್ಳುತ್ತೆ ಮಕ್ಕಳಲ್ಲೂ ಸಹ. ಬರೀ ದೊಡ್ಡವ್ರಿಗೆಲ್ಲ ಮೇಡಮ್, ಮಕ್ಕಳಲ್ಲೂ ಕಾಣಿಸ್ಕೊಳ್ಳುತ್ತೆ. ಆದರೆ ಅದನ್ನು ಹೇಳ್ಕೊಳ್ಳೋಕೆ ಬರೋದಿಲ್ಲ ಎಷ್ಟೊಂದು ಮಕ್ಕಳಿಗೆ. ಸೆಲ್ಫ್ ಹಾರ್ಮ್ ಮಾಡ್ಕೊಳ್ತಾ ಹೋಗ್ತಾರೆ. ಕಚ್ಕೊಳ್ಳೋದು, ಹೊಡ್ಕೊಳ್ಳೋದು, ಕೈ ಒದರುವಂಥದ್ದು, ಬೇರೆಯವ್ರಿಗೆ ಹಿಂಸೆ ಮಾಡುವಂಥದ್ದು, ಕೂಗೋದು, ಕಿರ್ಚೋದು, ಇಂಥದ್ದೆಲ್ಲ ಮಾಡ್ತಾ ಹೋಗ್ತಾರೆ. ಇದೆಲ್ಲದು ನಾವು ಕಂಡುಹಿಡಿಯೋದು ಒಂದೇ ಥರಕ್ಕೆ, ಅದು ಅಸೆಸ್ಮೆಂಟ್ಗಳ ಮುಖಾಂತರ ಆ ಮಗುನ ಒಬ್ಸರ್ವ್ ಮಾಡ್ಕೊತ ನಾವು ಕಲಿಯೋವಂಥದ್ದು. ಇದಕ್ಕೆ ನಾವು ಕಾರಣಗಳು ಅದೇ ಬರ್ತಾ ಇರೋಂಥ, ಈಗ ಹಳ್ಳಿ ಮನೇಲಿದ್ದರೆ ಒಳ್ಳೇದಾ, ಪೇಟೆಯಲ್ಲಿದ್ದರೆ ಒಳ್ಳೇದಾ, ಅಜ್ಜಾಜ್ಜಿ ಜೊತೆ ಒಳ್ಳೇದಾ, ಅಜ್ಜಾಜ್ಜಿ ಇಲ್ಲದೆ ಇದ್ದರೆ ಒಳ್ಳೇದಾ, ಅಪ್ಪ ಅಮ್ಮ ಜೊತೆ, ಇದು ಎಲ್ಲದು ಎಲ್ಲದು ಪಿಕ್ಚರಲ್ಲಿ ಬಂದಾಗ ಏನು ನೋಡ್ಬೋದು, ಯಾವ ಮಕ್ಕಳಲ್ಲಿ ಏನು ಜಾಸ್ತಿ ಇದೆ. ಯಾವ ಮಗುನೂ ಯಾವುದರಿಂದನೂ ಎಸ್ಕೇಪ್ ಆಗೋಕ್ಕಾಗಲ್ಲ ಮೇಡಮ್. ಹಳ್ಳಿ ಮಕ್ಕಳಲ್ಲಿ ಬೇರೆ ಬೇರೆ ಕಂಪ್ಲೇಂಟ್ಸ್ ಇರುತ್ತೆ, ಅಜ್ಜಾಜ್ಜಿ ಜೊತೆ ಇದ್ದರೆ ಬೇರೆ ಬೇರೆ ಕಂಪ್ಲೇಂಟ್ಸ್ ಇರುತ್ತೆ, ಅಪ್ಪ ಅಮ್ಮನ ಜೊತೆ ಇದ್ದರೆ ಬೇರೆ ಇರುತ್ತೆ, ಪೇಟೆ ಮಕ್ಕಳಲ್ಲಿ ಬೇರೆ ಇರುತ್ತೆ. ಹಳ್ಳಿ ಮಕ್ಕಳಲ್ಲಿ ಆಸ್ತಮಾ ಹೆಚ್ಚಿಲ್ಲ, ಆದರೆ ಅಪೌಷ್ಟಿಕತೆ ಹೆಚ್ಚಿದೆ, ಹಲ್ಲು ಹುಳುಕು ಜಾಸ್ತಿ ಇದೆ, ಚರ್ಮ ರೋಗ ಜಾಸ್ತಿ ಇದೆ, ಬುದ್ಧಿ ಮಾಂದ್ಯತೆ, ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಜಾಸ್ತಿ ಇದೆ. ಆದರೆ ಪೇಟೆ ಮಕ್ಕಳಲ್ಲಿ ಆಸ್ತಮಾ ಜಾಸ್ತಿ ಇದೆ, ಅಲರ್ಜಿ, ಯಾವಾಗ ನೋಡಿದ್ರೂ ಮೂಗಿಂದ ಸೋರ್ತಿರುತ್ತೆ, ಯಾವಾಗ ನೋಡಿದ್ರೂ ವಾಂತಿ ಭೇದಿಗಳಾಗುತ್ತೆ, ಉಚ್ಚೆ ಇನ್ಫೆಕ್ಷನ್ ಆಗುತ್ತೆ, ಕಿವಿ ನೋವು ಬರುತ್ತೆ, ಬಾಟ್ಲ್ ಫೀಡಿಂಗ್ ಮಾಡಿ ಮಾಡಿ ಹಲ್ಲೆಲ್ಲ ಹಾಳಾಗಿರುತ್ತೆ. ಸೊ ಈ ಪೇಟೆಗೂ ಹಳ್ಳಿಗೂ ವ್ಯತ್ಯಾಸಗಳಿರ್ತವೆ. ಹಾಗಂತ ಹಳ್ಳಿ ಸೇಫಾ? ಇವಾಗ ಎಲ್ಲೂ ಸೇಫ್ ಇಲ್ಲ, ಎಲ್ಲ ಕಡೆನೂ ಸಮಸ್ಯೆಗಳು ಇದ್ದೇ ಇರುತ್ತೆ. ಈಗ ಯಾಕೆ ನಮಗೆ ಇಷ್ಟೊಂದು ಜಾಸ್ತಿ ಅಂತ ಅನ್ಸಕ್ಕೆ ಶುರು ಆಗಿದೆ ಅಂದರೆ, ರಿಪೋರ್ಟಿಂಗ್ ಜಾಸ್ತಿ ಆಗಿದೆ ಮೇಡಮ್. ತಂದೆ ತಾಯಿಗಳು ಅರ್ಥ ಮಾಡಿಕೊಂಡು ಡಾಕ್ಟ್ರ್ ಹತ್ರ ಹೋಗೋದು ಹೆಚ್ಚಾಗಿರೋದ್ರಿಂದ, ನಾವು ಅದನ್ನು ದಾಖಲೆ ಮಾಡೋದು ಜಾಸ್ತಿ ಆಗಿರೋದ್ರಿಂದ ನಮಗೆ ನಂಬರ್ಸ್ ಜಾಸ್ತಿ ಬರ್ತಾ ಇದೆ. ಸೊ ಇದಕ್ಕೆ ಕ್ರೆಡಿಟ್ ಪೇರೆಂಟ್ಸಿಗೆ ಹೋಗುತ್ತೆ. ಅವರು ಅತಿ ಬೇಗ ತಮ್ಮ ತಿಳುವಳಿಕೆಗೆ ತಾವು ತಗೊಂಡು ಬೇಗ ಮಕ್ಕಳನ್ನ ಆಸ್ಪತ್ರೆಗೋ ಡಾಕ್ಟ್ರುಗಳ ಹತ್ರನೋ ಕರ್ಕೊಂಡು ಹೋಗೋದ್ರಿಂದ ಅವ್ರಿಗೂ ಬೇಗ ಹೆಲ್ಪ್ ಆಗುತ್ತೆ, ಮಗುಗೂ ಸ್ವಾಸ್ಥ್ಯ ಚೆನ್ನಾಗಾಗುತ್ತೆ. ಓಕೆ, ಇನ್ನು ಪೋಷಕರ ಹತ್ರ ನಾವು ಮಾತನಾಡ್ತಾ ಹೋಗೋದಾದರೆ, ನೀವು ಹೇಳ್ತಾ ಇದ್ರಿ ಈ ಹಿಂದೆ ಈ ಕೋವಿಡ್ ಬಂದ ನಂತರ ತುಂಬ ಡೆವಲಪ್ಮೆಂಟ್ಸ್ಗಳಾಗ್ತಾ ಇದೆ, ಈ ರೀತಿಯಾದಂತಹ ಆಟಿಸಮ್ ಕಾಯಿಲೆಗಳು ಕೂಡ ಹೆಚ್ಚಾಗಿ ಕಾಣ ಸಿಗ್ತಾ ಇದೆ ಅಂತ ಹೇಳಿ, ನಾವು ಮಕ್ಕಳನ್ನು ಯಾವ ರೀತಿಯಾಗಿ ಲಾಲನೆ ಪಾಲನೆ ಮಾಡಿದ್ರೆ ಒಳ್ಳೆಯದು ಅಂತ?
ಮೇಡಮ್, ಈ ಫೋನ್ ಅನ್ನೋದನ್ನು ನಾವು ಮಕ್ಕಳಿಗೆ ಕೋವಿಡ್ ಬಿಫೋರ್ ಕೊಟ್ಟೇ ಇರಲಿಲ್ಲ. ಸ್ಕೂಲು ತುಂಬ ಮೇಜರ್ ರೋಲ್ ಪ್ಲೇ ಮಾಡ್ತು ಮೊಬೈಲ್ನ ಮಕ್ಕಳ ಕೈಗೆ ಸೇರೋ ಅಂಥದ್ದು. ಆನ್ಲೈನ್ ಕ್ಲಾಸಸ್ಸು ಮತ್ತು ಇವಾಗ ಈ ಡೈರಿ ಬರ್ಸೋ ಅಂಥ ಸಿಸ್ಟಮ್ನು ಸ್ಕೂಲೆಲ್ಲೋ ಮರ್ತೋಗ್ಬಿಟ್ಟಿದೆ. ಎಲ್ಲ ವಾಟ್ಸಪ್ ಗ್ರೂಪಲ್ಲಿ ಪೇರೆಂಟ್ಸ್ ಫೋನ್ಗೆ ಕಳಿಸ್ತಾರೆ, ಆ್ಯಪು ಮತ್ತು ಈ ಬ್ರಾಡ್ಕಾಸ್ಟ್ ಮೆಸೇಜಸ್ ಕಳ್ಸೋಂಥದ್ದು ಎಲ್ಲ. ಮಮ್ಮಿ ನಾನು ಫೋನಲ್ಲಿ ನೋಡ್ಕೊತೀನಿ ಅಂತ 24/7 ಮಕ್ಳ ಕೈಗೆ ಮೊಬೈಲ್ ಕೊಡೋ ಅಂಥ ಪರಿಸ್ಥಿತಿ ಪೇರೆಂಟ್ಸ್ಗೂ ಬಂದ್ಬಿಟ್ಟಿದೆ. ವೆರಿ ಅನ್ಫಾರ್ಚುನೇಟ್ಲಿ ನಾವು ಕೊಡ್ತಾ ಇದ್ದೀವಿ. ಬಟ್ ಫಾರ್ಚುನೇಟ್ಲಿ ಎಲ್ಲೋ ಒಂದು ಕಡೆ 100ಅಲ್ಲಿ 90% ನಮ್ಮ ಕಿಡ್ಸ್ ಸೇಫ್ ಆಗಿದ್ದಾರೆ ಅಂತ ನಮಗೆ ಒಂದು ಆಗ್ತಿದೆ. ಆಟಿಸಮ್ ಅನ್ನೋದು ಏನಂದರೆ, ನಾವು ಬರೀ ಈ ದಡ್ಡತನ ಮತ್ತು ಒಂಟಿತನ ಅನ್ನೋದು ಬಿಟ್ಟು ಈ ಹೈಪರ್ ಆಕ್ಟಿವ್ ಆಗಿ ಬಿಹೇವ್ ಮಾಡ್ತಿರ್ತಾರೆ ಗೊತ್ತಾ ಮಕ್ಕಳು. ಏನೋ ಒಂದು ವಿಡಿಯೋ ನೋಡಿರ್ತಾರೆ, ಜಂಪ್ ಮಾಡೋ ಅಂಥದ್ದು, ಮತ್ತು ಓಡೋಗೋ ಅಂಥದ್ದು, ಮತ್ತು ಕಾರ್ ಹೋದ್ರೂ ನನಗೇನು ಆಗಲ್ಲ, 2 ವೀಲರಲ್ಲಿ ಹೋದ್ರೂ ಏನೂ ಆಗಲ್ಲ ಅಂತ ವಿಡಿಯೋಸ್ನ ನೋಡಿ ತುಂಬ ಹೈಪರ್ ಆಗಿ ಬಿಹೇವ್ ಮಾಡ್ತಿರ್ತಾರೆ ಮಕ್ಕಳು. ಅದನ್ನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗ್ತಾರೆ. ಸೊ ಅದು ಒಂದು ಆಟಿಸಮ್ ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಪೇರೆಂಟ್ಸ್ ಏನು ಮಾಡ್ತಾರೆ, ಅವ್ರ ಲೈಫ್ ಸ್ಟೈಲು ಅವ್ರ ಸ್ಟ್ಯಾಂಡರ್ಡ್ನ ಡೆವಲಪ್ ಮಾಡ್ಕೊಳೋದು, ಎಲ್ಲೋ ಒಂದು ಕಡೆ ದುಡ್ಡಿಂದೆ ಓಡೋ ಬರದಲ್ಲಿ ಮಕ್ಕಳನ್ನ ನಾವು ಬಲಿ ಕೊಡ್ತಾ ಇದ್ದೀವಿ. ನಮ್ಮ ಸೊಸೈಟಿಯಲ್ಲಿ ನಮಗೆ ಮಕ್ಕಳಿಲ್ವಾ ಅಂತ ಕೇಳೋ ಒಂದು ಕ್ವೆಶನ್ಗೋಸ್ಕರ ನಾವು ಮಕ್ಕಳನ್ನ ಮಾಡ್ಕೊತಾ ಇದ್ದೀವಿ ಹೊರತು ಅವ್ರಿಗೆ ಪರಿಪೂರ್ಣವಾಗಿ ನಾವು ಸಮಯ ಕೊಡೋಕ್ಕಾಗ್ತಿಲ್ಲ. ಈಗಿನ ಬ್ಯುಸಿ ಶೆಡ್ಯೂಲಲ್ಲಿ ಮಕ್ಕಳಿಗೆಲ್ಲೋ ಇವಾಗ ನೋಡಿ, ಸಂಜೆ ಹೊತ್ತು ಒಂದು ಪಾರ್ಕ್ಗೆ ಕರ್ಕೊಂಡೋಗಿ ಮಕ್ಕಳನ್ನ ಆಡ್ಸೋಕ್ಕೆ ಅಪ್ಪ ಅಮ್ಮನ ಹತ್ರ ಟೈಮ್ ಇರಲ್ಲ ಅಲ್ವಾ. ಒಂದು ಬೇಸಿಕ್ ಥಿಂಗ್, ಅವ್ರಿಗೆ ಊಟ ತಿನ್ಸಕ್ಕೆ ಅಮ್ಮನ ಪ್ರೀತಿನ ಮಿಸ್ ಮಾಡ್ಕೊಂತ ಇದಾರೆ ಮಕ್ಕಳು. ಯಾರೋ ಒಬ್ರು ಮನೇಲಿ ಕೆಲಸ ಮಾಡೋರು ಊಟ ಮಾಡಿಸ್ತಾರೆ, ನಾವು ಗಮನಿಸ್ತಾ ಇದೀವಲ್ಲ, ಅವ್ರಿಗೆ ಫೀಲಿಂಗ್ಸ್ ಗಳೇ ಇಲ್ಲ. ಹೌದು, ಹೇಳ್ಬೇಕು ಅಂದ್ರೆ ಇವ್ರು ನಮ್ಮ ಅಪ್ಪ, ಇವ್ರು ನಮ್ಮ ಅಮ್ಮ ಮಾಡಿಸಿದ್ರೆ ಈ ತರ ಇರುತ್ತೆ, ಬೇರೆಯವ್ರು ಮಾಡಿಸಿದ್ರೆ ಈ ತರ ಇರುತ್ತೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಂಡು ಬೇರೆಯವ್ರಿಗೆ ಹೇಳೋ ಅಂತ ಒಂದು ಸಾಮರ್ಥ್ಯನೂ ಕಳ್ಕೊತಾ ಇದ್ದಾರೆ. ಮತ್ತೆ ಇವಾಗ ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಹೆಂಗ್ ಸಾಕಿದ್ರು ಅಂದ್ರೆ, ನನಗೆ ನೆನಪಿರಂಗೆ ನಾನು ಫಸ್ಟ್ PUC ಹೋಗೋವರೆಗೂ ನಮ್ಮ ಅಮ್ಮನೇ ನನಗೆ ತಲೆ ಬಾಚ್ತಿದ್ದು. ನನಗೆ ಉದ್ದ ಕೂದಲಿತ್ತು, ನಮ್ಮ ಅಮ್ಮನೇ ತಲೆ ಬಾಚೋರು, ಮತ್ತು ಟಿಫನ್ನು ಅವರೇ ತಿನ್ಸೋರು, ಎಲ್ಲ ನಾವು ರೂಢಿ ಮಾಡ್ಕೊಂಡ್ಬಂದ್ವಿ. ಬಟ್ ಈಗಿನ ಮಕ್ಳು ಏನಾಗೋಗಿದೆ, ನಾವು ಇಂಡಿಪೆಂಡೆಂಟ್ ಆಗಲಿ ಮಕ್ಕಳು ಅನ್ನೋ ಬರದಲ್ಲಿ ಎಲ್ಲಾನು ಅವರೇ ಮಾಡ್ಕೊತಾರೆ ಬಿಡು ಅಂತ ನಾವೇನು ಅವ್ರ ಬಗ್ಗೆ ಕೇರೆ ತೊಗೊಳ್ತಾ ಇರೋದು ಒಂದು. ಮತ್ತು ಒಂಟಿತನದಿಂದ ಆಟಿಸಮ್ ಜಾಸ್ತಿ ಆಗ್ತಿದೆ. ಅಪ್ಪ ಅಮ್ಮ ಒಂದೇ ಮಗು ಸಾಕು, ಈಗಿನ ಖರ್ಚು ವೆಚ್ಚ ಎಲ್ಲ ನೋಡಿದ್ರೆ ಇನ್ನೊಂದು ಮಗು ಮಾಡ್ಕೊಂಡ್ರೆ ಎಲ್ಲಿ ನಮಗೆ ಹೊರೆ ಆಗುತ್ತೋ ಅಂತ ಒಂದು ಮಗುಗೆ ಸ್ಟಾಪ್ ಮಾಡೋದ್ರಿಂದ ಮಗು ಎಲ್ಲೋ ಒಂಟಿ ಆಗ್ತಾ ಇದೆ. ಸಿಬ್ಲಿಂಗ್ಸ್ ಇಲ್ಲ ಮನೇಲಿ, ಅವ್ರದ್ದು ಶೇರ್ ಮಾಡ್ಕೊಳಕ್ಕೆ ಏನೇ ಒಂದಾಗಿರ್ಬೋದು, ಆ ಏಜ್ ಗ್ರೂಪ್ ಅವರು ಕೂಡಿ ಬೆಳೆದ್ರೆ, ಕೂಡಿ ಆಡಿದ್ರೆ ಅವ್ರ ಮೈಂಡ್ ಡೆವಲಪ್ಮೆಂಟ್ ಬೇರೆ ಥರ ಇರುತ್ತೆ. ಒಂಟಿತನದಿಂದನೂ ಆಟಿಸಮ್ ಜಾಸ್ತಿ ಆಗ್ತಾ ಇದೆ. ಮಕ್ಕಳನ್ನ ಹೊರಗಡೆ ಬಿಡೋದೇ ಇಲ್ಲ ಪೋಷಕರು, ಆಟ ಆಡ್ಲಿ, ಬೇರೆ ಮಕ್ಕಳ ಜೊತೆ ಸಿಟಿ ಸೇಫ್ ಇಲ್ವಲ್ಲ ಮೇಡಮ್. ಆಚೆ ಹೆಂಗ್ ಬಿಡ್ತೀರಾ? ಆಚೆ ಬಿಟ್ಟಷ್ಟು ಮಕ್ಕಳಿಗೆ ಹಾನಿ ಆಗೋದು ಜಾಸ್ತಿ. ಸಿಟಿ ಸೇಫ್. ಹಳ್ಳಿಲಾದರೆ ಎಲ್ಲೋ ಒಂದು ಕಡೆ ಆಡ್ಕೊಂಬರ್ತಾರೆ, ಮಕ್ಕಳು ಬರ್ತಾರೆ ಬಿಡು ಅನ್ಬೋದು. ಈಗಿನ ಟ್ರಾಫಿಕ್ ಕಂಜೆಷನಲ್ಲಿ ಮತ್ತು ಈ ಕಳ್ತನ ಮತ್ತು ಈ ಹೆಣ್ಮಕ್ಳಿರೋರ ಮನೇಲಂತೂ ತುಂಬ ಟೆನ್ಷನು ಮೇಡಮ್ ಪೇರೆಂಟ್ಸ್ಗೆ. ಗಂಡು ಮಕ್ಳಿರೋರು ಏನೋ ಬಿಡಿ ಹಿಂಗೆ ಹೋಗ್ಬಾರ, ಹೆಣ್ಮಕ್ಳನ್ನ ಅವ್ರನ್ನ ಎಷ್ಟು ಸೇಫ್ ಆ್ಯಂಡ್ ಸೆಕ್ಯೂರಾಗಿ ಸಾಕಬೇಕು ನಾವು ಮನೇಲಿ ಪೇರೆಂಟ್ಸ್ ಅಂದರೆ. ಒಂದು ಸರ್ಟನ್ ಏಜ್ವರೆಗೂ ಅವ್ರಿಗೆ ಜವಾಬ್ದಾರಿ ಇರುತ್ತೆ. ಅದರಿಂದ ಏನು ಮಾಡ್ತಾರೆ, ಫ್ರೆಂಡ್ಸ್ ಜೊತೆ ಸೇರೋಕ್ಕೆ ಬಿಡಲ್ಲ, ಆಚೆ ಹೋಗೋದಕ್ಕೆ ಬಿಡಲ್ಲ, ಮತ್ತು ಮನೇಲಿದ್ರೂ ಯಾರ ಜೊತೆನೂ ಮಾತಾಡಬಾರ್ದು, ರೆಸ್ಟ್ರಿಕ್ಟ್ ಮಾಡ್ತಾರೆ, ಅವ್ರ ಎಕ್ಸ್ಪ್ರೆಷನ್ ಶೇರ್ ಮಾಡ್ಕೊಳಕ್ಕಾಗಲ್ಲ. ಅದರಿಂದ ನೋಡಿ ಈ ಮೆನ್ಸುರೇಷನ್ ಸೈಕಲ್ಸು ಬೇಗ ಬರ್ತಿದೆ ಹೆಣ್ಮಕ್ಳಿಗೆ. 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ಗೆ ಬರೋಕ್ಕೆ ಸ್ಟಾರ್ಟ್ ಆಗೋಗಿದೆ. ಅವಾಗೆಲ್ಲ 8th 9th 10th ಆ ಥರ ಇತ್ತು. ಅವ್ರಿಗೆ ಏನು ಅದ್ರ ಬಗ್ಗೆ ಅರಿವೇ ಇರಲ್ಲ. ಆ ವಯಸ್ಸಲ್ಲೇ ಅವ್ರಿಗೆಲ್ಲ ಜೆನೆಟಿಕಲ್ ಆಗಿ ಬಾಡಿಲಿ ಸ್ಟಾರ್ಟ್ ಆಗಿದ ತಕ್ಷಣ ನಾವೇನು ಮಾಡೋಕ್ಕಾಗುತ್ತೆ ಪೇರೆಂಟ್ಸು? ಈದರ್ ಅವರು ವರ್ಕ್ ಲೈಫ್ನ ಬಿಟ್ಟು ಬರೀ ಫ್ಯಾಮ್ಲಿಗೆ ಸ್ಟಿಕ್ ಆನ್ ಆಗಬೇಕು, ಅಥವಾ ಫ್ಯಾಮ್ಲಿನ ನೋಡ್ಕೊಳೋ ಇದರಲ್ಲಿ ವರ್ಕು ಫ್ಯಾಮ್ಲಿ ಎರಡೂ ಬ್ಯಾಲೆನ್ಸ್ ಮಾಡ್ತೀವಿ ಅಂದರೆ ಎಲ್ಲೋ ಒಂದು ಕಡೆ ಯಾರ್ದಾದ್ರೂ ಒಂದು ಲೈಫು ಈ ಥರ ದಾರಿ ತಪ್ಪ ಅಂತ ಸಾಧ್ಯತೆ ಜಾಸ್ತಿ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಮೇಡಮ್.